ಸರ್ಕಾರದಿಂದ ಅಷ್ಟು ಹಣನ ನಾವು ಕೊಡಿಸಿದ್ದು. ಈಗಲೂ ಕೂಡ 4 ಕೋಟಿ ಇದೆ. ಅದಕ್ಕೆ ಕೆಲವು ತಜ್ಞರು ಬಂದು ಇಲ್ಲಿ ಪರೀಕ್ಷೆ ಮಾಡಬೇಕಾಯ್ತು, ಹಾಗಾಗಿ ಅದು ತಡ ಆಯಿತು. ಅದು ಜರಿದಿದ್ದ ಹಾಗೆ ಏನು ಮಾಡೋಕ್ಕೆ ರಕ್ಷಣೆ ಮಾಡೋದು ಹೇಗೆ ಅಂತೇಳಿ ಅದೆಲ್ಲ ಇದೆ. ಈಗ ಹೊಳವಾದ್ರ ಮೇಲೆ, ಮಳೆ ಕಮ್ಮಿ ಆದ್ರ ಮೇಲೆ ಅದ್ರ ಕೆಲಸ ಸ್ಟಾರ್ಟ್ ಆಗ್ತದೆ. ಆ ಘಾಟಿಗಳೇ ಹಂಗೆ ಸೂಕ್ಷ್ಮ. ಈಗ ಉದಾಹರಣೆಗೆ ಬೆಂಗಳೂರಿಂದ ಬರುವಂಥ ರಸ್ತೆದು ಯಾವುದು ಘಾಟಿ, ಅದು ಶಿರಾಡಿ ಘಾಟಿ. ವರ್ಷಕ್ಕೆ ಎಷ್ಟು ಸರಿ ಬ್ಲಾಕ್ ಆಗುತ್ತೆ. ನಮ್ಮದು ಪರಿಸ್ಥಿತಿ ಅದೇ. ಕರಾವಳಿಗೂ ಮತ್ತು ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ ಜೋಡಣೆ ಆಗುವಂಥ ಈ ಎಲ್ಲ ಘಾಟಿಗಳು ಹಾಗೆ ಇದ್ದಾವೆ. ಇರೋದ್ರಲ್ಲಿ ಇದೇ ಚೆನ್ನಾಗಿದೆ. ಈ ಘಾಟಿ ಇದೇ ಚೆನ್ನಾಗಿದೆ. ಅದೊಂದು ಕರ್ವ್ ಬಿಟ್ಟರೆ ಮತ್ತು ಯಾವುದು ಕೂಡ ಏನೂ ತೊಂದರೆ ಆಗೋ ಹಂಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಮಾಡಿಸಿದ್ವಿ ಸರ್. ಈಗ ನೀವು ದುಡ್ಡು ತಂದು ಹಾಕ್ತಿದ್ದೀವಿ ಸರ್, ಆದರೆ ಟೆಕ್ನಿಕಲಿ ವೀಕ್ ಇದೆ ಅಂತ ಅನ್ಸುತ್ತೆ ಸರ್. ಅಂದರೆ ಇಲ್ಲ ಟೆಕ್ನಿಕಲಿ ವೀಕ್ ಇಲ್ಲವೇ ಇಲ್ಲ. ಸಾಕಷ್ಟು ತಜ್ಞರು ಅದನ್ನ ತಪಾಸಣೆ ಮಾಡಿದ್ದಾರೆ. ಚೀಫ್ ಇಂಜಿನಿಯರ್ ಆದಿಯಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಬೇರೆ ಬೇರೆ ಕನ್ಸಲ್ಟೇಷನ್ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಬರೀ ಕನ್ಸಲ್ಟೇಷನಿಗೆ ತುಂಬ ದುಡ್ಡು ಖರ್ಚಾಗಿದೆ. ಅದನ್ನು ಮಾಡಿದ್ದಾರೆ. ಆ ಸ್ಥಳವೇ ಹಂಗಿದ್ದು. ಪಕ್ಕದಲ್ಲಿ ನಮ್ಮ ವಿದ್ಯುತ್ ಇದಕ್ಕೆ ವರಾಯಿ ಇದಿದೆ, ಪ್ರಾಜೆಕ್ಟಿನ ಏರಿಯಾ ಕೂಡ ಇದೆ. ಹಾಗಾಗಿ ಅವೆಲ್ಲವೂ ಸೂಕ್ಷ್ಮ, ಏನೆಲ್ಲ ಮಾಡೋಕ್ಕಾಗೋದಿಲ್ಲ. ಹೆವಿ ಆ ದೃಷ್ಟಿಯಿಂದ ಹೆವಿ ಹೋಗ್ತದೆ, ತಡ ಆಗ್ತಾ ಇದೆ. ಮತ್ತು ಗಾಡಿಗಳು ಹೆವಿ ಹೋಗ್ತಾ ಇದೆ. 30-40 ಟನ್ ವೆಹಿಕಲ್ಗಳಿಗೆ ಕೆಲವು ಪಾಸ್ ಆಗ್ತಾ ಇದ್ದಾವೆ. ಅವು ತಡ್ಕೊಳ್ಬೇಕಲ್ಲ ಆ ಜಾಗ. ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಬಂದೋಬಸ್ತ್ ಮಾಡುವಂಥ ಅವಶ್ಯಕತೆ. ಮಳೆನೂ ಜಾಸ್ತಿ ಬೀಳ್ತದೆ.